ಸಚಿವ ಸಂಪುಟದಲ್ಲಿ ಬರಬೇಕಂತಕ್ಕಂಥದ್ದು ಕೂಗಿದೆ. ಅದು ಯಾರು ಬರಬೇಕು ಯಾರು ಬರಬಾರ್ದು ಅಂತಕ್ಕಂಥದ್ದನ್ನ ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನಿರ್ಣಯ ಮಾಡ್ತಾರೆ. ವಿಸ್ತರಣೆ ಆಗುತ್ತೆ ಸರ್, ಯಾವಾಗ ಆಗುತ್ತೆ ಗೊತ್ತಿಲ್ಲ, ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವಾಗ ಆಗುತ್ತೆ ಅಂತಕ್ಕಂಥದ್ದಕ್ಕೆ ನನಗೆ ಉತ್ತರ ಕೊಡಕ್ಕೆ ಬರಲ್ಲ. ಇಲ್ಲ, ಕಾರ್ಮಿಕರು ಸಚಿವರು ಅಂದ ತಕ್ಷಣ ಉದ್ಯೋಗ ಕೊಡಿಸ್ಬೇಕಂತಕ್ಕಂಥೆಲ್ಲ ಪ್ರಯತ್ನ ಮಾಡೇ ಮಾಡ್ತೀವಿ. ಈಗ ಓವರಾಲ್ ಉದ್ಯೋಗ ಸಿಗಬೇಕಂತಂದರೆ ಹೊಸದು ಬರಲೇಬೇಕು, ಹೊಸ ಫ್ಯಾಕ್ಟ್ರಿಗಳು ಬರಬೇಕು. ಹಂಗಾಗಿ ಎಲ್ಲ ಓವರ್ಲೋಡ್ ಇದು ಜಿಂದಾಲ್ ಮೇಲೆ ಭಾಳ ಜನ ಅವಲಂಬಿತರಿದ್ದಾರೆ. ಪಕ್ಕದ ಸ್ಟೀಲ್ ಪ್ಲಾಂಟ್ಗಳಲ್ಲಿ ಇಲ್ಲಿ ನಮ್ಮ ಬಳ್ಳಾರಿಗೆ, ಸೊಂಡೂರಿಗೆ ಸ್ವಲ್ಪ ಮಟ್ಟಿಗೆ ಎಂಪ್ಲಾಯ್ಮೆಂಟ್ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಬ್ಬರು ಇಲ್ಲೇ ಕೇಳ್ತಾ ಇದ್ದಾರೆ, ಜಿಂದಾಲಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಮನವಿ ಮಾಡ್ತಕ್ಕಂಥದ್ದು ನೀವು ಕೇಳಿ ಫಸ್ಟು. ಜಿಂದಾಲಲ್ಲಿ ಸಿಕ್ಕಿಲ್ಲ ಅಂತಂದರೆ ನೀವು ಬೆಂಗಳೂರಿಗೆ ಬರ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕಂತಕ್ಕಂಥದ್ದು ಹೇಳಿದ್ದೀನಿ. ಬಟ್ ಸ್ಟಿಲ್ ಲಿಮಿಟೇಷನ್ಸ್ ಇದೆ. ಇವತ್ತು ನಿಮಗೆ ವಾಸ್ತವಾಂಶ ಹೇಳ್ಬೇಕಂತಂದರೆ 93%, 93% ಇನ್ನು ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಇದ್ದೀವಿ ನಾವು ಸುಮ್ಮನೆ ಏನೋ ಸುಳ್ಳು ಹೇಳಿ ನಾವು ಕೊಡಿಸ್ಬಿಡ್ತೀವಿ ಆಗುತ್ತಂತಕ್ಕಂಥದ್ದು ಸುಳ್ಳಿದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಅ ಡಿಫಿಕಲ್ಟ್ ಟೈಮ್. ಎಂಪ್ಲಾಯ್ಮೆಂಟ್ ಇಸ್ ಆಲ್ವೇಸ್ ಟು ಸ್ಟ್ರಗಲ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ವುಡ್ ಕಂಟಿನ್ಯೂ ಆಲ್ಸೋ. ಬಟ್ ಎನಿ ಗೌರ್ಮೆಂಟ್ ಫಾರ್ ದಟ್ ಮ್ಯಾಟರ್ ವಿ ವಿಲ್ ಆನೆಸ್ಟ್ಲಿ ಟ್ರೈ ಟು ಗೆಟ್ ನಮ್ಮ ಲೋಕಲೈಟ್ಸ್ಗೆ ಸಿಗಬೇಕನ್ನೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಾನು ಸಚಿವರಲ್ಲಿ ಕೂಡ ಮಾತನಾಡ್ತೀನಿ, ಅವ್ರು ಬರ್ತಾರೆ, ಬೇಕಿದ್ರೆ ಮುಂದೆ ಬರ್ತಾರೆ. ಬಗ್ಗೆ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸಿದೆ ಏನಂತ? ಸರಿಯಾಗಿ ಹಂಚಿಕೆ ಮಾಡಲಿಲ್ಲ ಮತ್ತು ಹೆಚ್ಚಾಗಿತ್ತು ಮೀಸಲಾತಿ ಅಂತ ಇದೆ, 50% ಒಳಗಡೆ ಮೀಸಲಾತಿ ಹಂಚಿಕೆ ಮಾಡೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅವ್ರ ಅಭಿಪ್ರಾಯ ಅವ್ರು ಹೇಳ್ಬೋದು. ಸದನದಲ್ಲಿ 17% ನಾವು ರಿಸರ್ವೇಷನ್ ಬಂದಾಗ ಏನು ನಾವು ಮಾಡಲ್ ಮಾಡಿದ್ವಿ, ಎಲ್ಲ ಸಹಮತಿನೇ ಕೊಟ್ಟಿದ್ರಲ್ಲ. ಈಗ ಈ ಒಳ ಮೀಸಲಾತಿ ಆಗಬೇಕಂತಕ್ಕಂಥದ್ದು ಸರ್ಕಾರ ಜೊತೆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಒಂದು ಗೈಡೆನ್ಸ್ ಕೂಡ ಇದೆ. ಸೊ ಎಲ್ಲರೂ ಒಪ್ಕೊಂಡಿದ್ವಿ. ಈಗ ಅವ್ರಿಗೆ ಏನು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಸ್ಪೋಕನ್. CM ಬದಲಾವಣೆ ಆಗ್ತಕ್ಕಂಥದ್ದು, ಬದಲಾವಣೆ ಆಗಬಾರ್ದಕ್ಕಂಥದ್ದು ನಾವು ಯಾರು ಮಾತಾಡೋಂಗಿಲ್ಲ. ನಾನು ವೈಯಕ್ತಿಕವಾಗಿ ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ.